ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಇವತ್ತಿನ ವಿಷಯ ಶೇರ್ ಮಾರ್ಕೆಟ್ ಹೆಸರಲ್ಲಿ ಮೋಸ. ದಿನನಿತ್ಯ ನ್ಯೂಸ್ ಪೇಪರ್ ನಲ್ಲಿ, ನ್ಯೂಸ್ ಚಾನೆಲ್ ನಲ್ಲಿ ನೋಡ್ತಾನೆ ಇರ್ತೀರಾ. ಶೇರ್ ಮಾರ್ಕೆಟ್ ನಲ್ಲಿ ಮೋಸ ಹೋದ್ರು, ಲಕ್ಷ ಕಳ್ಕೊಂಡ್ರು, ಕೋಟಿ ಕಳ್ಕೊಂಡ್ರು ಅಂತ. ಅವರೆಲ್ಲ ಹೆಂಗ್ ಕಳ್ಕೊತಾ ಇದಾರೆ ದುಡ್ಡನ್ನ? ಸ್ವಲ್ಪ ಯೋಚನೆ ಮಾಡಿ. ನಿಮ್ ಮನೆಗೆ ಒಂದು ಟಿವಿನೋ ಅಥವಾ ಮೊಬೈಲ್ನೋ ಏನೋ ಒಂದು ಸಣ್ಣ ಪುಟ್ಟ ವಸ್ತುನ ತಗೋಬೇಕು ಅಂದ್ರೇನೆ ಎಷ್ಟೆಲ್ಲ ಎಂಕ್ವೈರಿ ಮಾಡಿರ್ತೀರಾ. 10,000 20,000 ಕೊಟ್ಟು ತಗೊಳ್ಳೋ ವಸ್ತು ಬಗ್ಗೆನೇ ಅಷ್ಟೆಲ್ಲ ವಿಚಾರಿಸಿರ್ತೀರಾ. ನಾವು ಕೊಡ್ತಾ ಇರೋ ದುಡ್ಡಿಗೆ ಅದು ವರ್ತ್ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ದುಡ್ಡು ಹಾಕ್ತೀರಾ. ಅಂತದ್ರಲ್ಲಿ ವರ್ಷಾನ್ಗಟ್ಲೆ ಕಷ್ಟಪಟ್ಟು ದುಡ್ದು ಸೇವ್ ಮಾಡಿರೋ ಅಂತ ದುಡ್ಡಾಗಿರುತ್ತೆ ಅದು. ಒಂದ್ ಮನೆ ಕಟ್ಟೋಕೋ, ಮಗಳ ಮದುವೆಗೋ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತನೋ ಕೂಡಿಟ್ಟಿರ್ತೀರಾ. ಯಾರೋ ಮೂರನೇ ವ್ಯಕ್ತಿ ತೋರ್ಸೋ ಆಸೆಗೆ ಬಿದ್ದು ಕಳ್ಕೊತೀರಾ. ಹೆಂಗ್ ನಿಮ್ಗೆ ಇದೆಲ್ಲ ಆಗುತ್ತೆ ಅಂದ್ರೆ, ನಿಮ್ಗೆ ಫೇಕ್ ಕಾಲ್ಸ್ ಬರ್ಬೋದು, ಫೇಕ್ ಮೆಸೇಜ್ ಕೂಡ ಬರ್ಬೋದು, ಟೆಲಿಗ್ರಾಮ್, ವಾಟ್ಸ್ಆಪ್ ಹೀಗೆ. ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀವಿ, 1 ಲಕ್ಷನ 2 ಲಕ್ಷ ಮಾಡ್ಕೊಡ್ತೀವಿ, ಇದನ್ನೆಲ್ಲ ನಂಬ್ಸೋಕೆ ಅಂತಾನೆ ಒಂದು ಕಂಪ್ನಿ ಹೆಸರಲ್ಲಿ ಫೇಕ್ ವೆಬ್ಸೈಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನಿಮ್ನ ಮರಳು ಮಾಡೋಕೆ ಅಂತಾನೆ ಒಂದಷ್ಟು ಫೇಕ್ ಆಗಿ ದುಡ್ಡನ್ನ ಡಬಲ್ ಮಾಡಿರೋ ಅಂತ ಪೋಸ್ಟ್ ಗಳನ್ನು ಹಾಕಿರ್ತಾರೆ, ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಈ ಕಂಪ್ನಿಯಿಂದ ನಾನು ಇಷ್ಟು ದುಡ್ಡು ಮಾಡಿದೆ ಅಂತೆಲ್ಲ ಹಾಕ್ತಾರೆ. ಇದನ್ನೆಲ್ಲ ತೋರಿಸಿ ನಿಮ್ಗೆ ಬಲೆ ಬೀಸ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಆಸೆ ಕನಸುಗಳನ್ನ ಬೇಗ ಪೂರೈಸ್ಕೋಬಹುದು ಅನ್ನೋ ಭರದಲ್ಲಿ ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಅವ್ರಿಗೆ ಕೊಟ್ಬಿಡ್ತೀರಾ. ಅವ್ರು ನಿಮ್ಗೆ ದಿನಾ ನಿಮ್ ದುಡ್ಡು ಡಬಲ್ ಮಾಡ್ಕೊಡ್ತೀನಿ, ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರಲ್ಲಿ ನಿಮ್ ದುಡ್ಡು ಹೇಗ್ ಬೆಳೀತಾ ಇದೆ ಅಂತ ಗೊತ್ತಾಗುತ್ತೆ, ಲೈವ್ ಆಗಿ ನೋಡ್ಬೋದು ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ನಿಮ್ ದುಡ್ಡು ಡಬಲ್ ಆಗೋದನ್ನ ಕೂಡ ನೋಡ್ಬೋದು. ಹೇಗಂದ್ರೆ, ಇವತ್ತು 10,000 ಹಾಕಿರ್ತೀರಾ, 2 ದಿನ ಬಿಟ್ಟು ನೋಡಿದ್ರೆ ಅದು 15,000 20,000 ಹೀಗೆ ಡಬಲ್ ಆಗ್ಬಿಟ್ಟಿರುತ್ತೆ. 1 ತಿಂಗಳು ಬಿಟ್ಟು ಡ್ರಾ ಮಾಡ್ಕೋಬಹುದು ಅಂತಾನು ಹೇಳಿರ್ತಾರೆ, ಅಥವಾ 1 ತಿಂಗಳು ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಅಂತಾನು ಹೇಳಿರ್ತಾರೆ. ಆ 1 ತಿಂಗಳು ಬಿಟ್ಟು ನೀವು ಆ ದುಡ್ಡನ್ನ ಡ್ರಾ ಮಾಡಕ್ ಹೋದ್ರೆ ಅಷ್ಟರಲ್ಲಿ ನೀವು ಹಾಕಿರೋ ದುಡ್ಡು ಇರಲ್ಲ, ಕಂಪ್ನಿನೂ ಇರಲ್ಲ. ಇದೇ ತರ ಮೊನ್ನೆ ನಾನು ಒಂದು ನ್ಯೂಸ್ ನೋಡಿದೆ. ಸ್ಟಾಕ್ ಮಾರ್ಕೆಟ್ ಹೆಸರಲ್ಲಿ ಯಾವ್ದೋ ಗೋಲ್ಡನ್ ಕಂಪ್ನಿ ಅಂತೆ. ಕಂಪ್ನಿ ಅವ್ರನ್ನ ನಂಬ್ಕೊಂಡು 10 ಕೋಟಿನ ಕೊಟ್ಟು ಮೋಸ ಹೋಗಿದ್ದಾರೆ. ಇಷ್ಟೊಂದು ದುಡ್ಡನ್ನ ಯಾವ್ದೋ ಒಬ್ಬ ವ್ಯಕ್ತಿ ನಂಬಿ ಹೇಗ್ ಕೊಟ್ಬಿಟ್ರು? ಅಷ್ಟೇ ಯಾಕೆ, ನನಗೂ ರೀಸೆಂಟ್ ಆಗಿ ಒಂದು ಕಾಲ್ ಬಂದಿತ್ತು. ಶೇರ್ ಮಾರ್ಕೆಟ್ ನಲ್ಲಿ ದುಡ್ಡು ಹಾಕಿ ಸರ್, ಎಷ್ಟು ನೀವು ದುಡ್ಡು ಹಾಕ್ತಿರೋ ಅಷ್ಟು ಬೇಗ ಡಬಲ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಆ ನಂಬರ್ನ ಬ್ಲಾಕ್ ಮಾಡ್ಬಿಟ್ಟೆ. ಕಾಲ್ ಬಂದಾಗ್ಲೇ ನನ್ಗೆ ಈ ವಿಡಿಯೋ ಮಾಡ್ಬೇಕು ಅಂತ ಥಾಟ್ ಬಂದಿದ್ದು. ಎಷ್ಟೋ ಜನ ಅಮಾಯಕರನ್ನ ಹೀಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ಸೇವ್ ಮಾಡಿರೋ ದುಡ್ಡನ್ನ ತುಂಬಾ ಸುಲಭವಾಗಿ ಕಿತ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಅತಿ ಆಸೆ. ಈ ಅತಿ ಆಸೆನ ಅವರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಈ ತರ ಅತಿ ಆಸೆಗೆ ಬೀಳ್ಬೇಡಿ. ಯಾವುದೇ ದುಡ್ಡು ಡಬಲ್ ಆಗ್ಬೇಕು ಅಂದ್ರೆ ಅದ್ರದ್ದೇ ಆದ ಸಮಯ ತಗೊಳುತ್ತೆ. ನಿಮ್ಗೆ ಕಾಯೋ ತಾಳ್ಮೆ ಇಲ್ಲ. ನಾಲೆಡ್ಜ್ ನ ಕೊರತೆಯಿಂದ ಹೀಗೆಲ್ಲ ಆಗ್ತಾ ಇದೆ. ದುಡ್ಡಿಂದ ಯಾವತ್ತೂ ಹೋಗ್ಬೇಡಿ, ನಾಲೆಡ್ಜ್ ಇಂದ ಹೋಗಿ. ನಾಲೆಡ್ಜ್ ನ ತಗೊಂಡು ಎಲ್ಲಿ ದುಡ್ಡು ಹಾಕ್ಬೇಕು ಅಂತ ತಿಳ್ಕೋಬೇಕು. ಎಷ್ಟು ಬೆಳೆಯುತ್ತೆ, ಹೇಗ್ ಬೆಳೆಯುತ್ತೆ ಅಂತ ತಿಳ್ಕೋಬೇಕು. ಸಾಮಾನ್ಯ ವ್ಯಕ್ತಿ ಒಂದ್ ದಿನಕ್ಕೆ 1,000 ದುಡಿಬೇಕು ಅಂತಂದ್ರೆ ಅವನ ಒಂದು ದಿನದ 8 ಗಂಟೆನ ಇನ್ವೆಸ್ಟ್ ಮಾಡ್ಬೇಕು. ಹಾಗಿದ್ಮೇಲೆ ಅದು ಹೇಗೆ 1 ತಿಂಗಳಲ್ಲಿ 1 ಲಕ್ಷ ಇದ್ದಿದ್ದು 2 ಲಕ್ಷ ಆಗ್ಬಿಡುತ್ತೆ? ಎಲ್ಲದಕ್ಕೂ ಅದರದೇ ಆದ ಸಮಯ ತಗೊಳುತ್ತೆ. ಅವ್ರೇನು ಮ್ಯಾಜಿಕ್ ಮಾಡಿ ಡಬಲ್ ಮಾಡ್ಬಿಡ್ತಾರ? ಮೋಸ ಮಾಡ್ತಾರೆ ಅಷ್ಟೇ. ಅದನ್ನ ನಂಬ್ಕೊಂಡು ಮೋಸ ಹೋಗ್ಬೇಡಿ. ಅದಕ್ಕೆ ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಮನುಷ್ಯ ಏನನ್ ಬೇಕಾದ್ರೂ ಕದಿಬಹುದು, ವಿದ್ಯೆನ ಕದಿಯೋಕ್ಕಾಗಲ್ಲ ಅಂತ. ಮೊದ್ಲು ಆ ವಿದ್ಯೆನ ಕಲ್ತ್ಕೊಳ್ಳಿ, ಆಮೇಲೆ ದುಡ್ಡು ಮಾಡೋಕೆ ಹೋಗಿ. ಎಲ್ಲಿ ದುಡ್ಡು ಹಾಕಿದ್ರೆ ಬೆಳಿಬಹುದು ಅನ್ನೋದನ್ನ ನೀವು ಮೊದ್ಲು ಅರ್ತ್ಕೋಬೇಕು. ಮೂರನೇ ವ್ಯಕ್ತಿ ಮಾತನ್ನ ನಂಬಿ ಅಲ್ಲ. ನಿಮ್ ದುಡ್ಡನ್ನ ನೀವು ಜೋಪಾನ ಮಾಡೋ ಹಾಗೆ ಬೇರೆ ಯಾರು ಕೂಡ ಮಾಡಕ್ಕಾಗಲ್ಲ. ಈ ಮಾತನ್ನ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ ದುಡ್ಡನ್ನ ಜೋಪಾನ ಮಾಡ್ಕೊಳ್ಳಿ, ನಿಜವಾಗ್ಲೂ ಬೆಳೆಯೋ ಕಡೆಗೆ ಹಾಕಿ. ನೋಡಿ, ಮುಖ್ಯವಾಗಿ ತಿಳ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಆದ್ರೆ ಅದರ ಹೆಸರಲ್ಲಿ ವ್ಯಕ್ತಿ ಮೋಸ ಮಾಡಿದ್ದಾನೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾಲೆಡ್ಜ್ ಇಲ್ಲದೆ ಇರುವಂತ ವ್ಯಕ್ತಿಗಳು ಮೋಸ ಹೋಗಿರ್ತಾರೆ ಹೊರತು ನಾಲೆಡ್ಜ್ ಇರೋಂತ ವ್ಯಕ್ತಿಗಳು ಯಾವತ್ತೂ ಮೋಸ ಹೋಗಿರಲ್ಲ. ಈ ಮೋಸ ಹೋಗಿರೋರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಮೋಸ ಹೋದೆ ಅಂತ. ಅಲ್ಲಿ ಪೊಲೀಸ್ ಏನಂತ ಕ್ವಶನ್ ಕೇಳ್ತಾರೆ ಗೊತ್ತಾ? ಯಾರನ್ನ ನಂಬಿ ದುಡ್ಡು ಹಾಕಿದ್ರಿ ಅಂತ ಕೇಳ್ತಾರೆ. ಅಲ್ಲಿ ಯಾವ್ದೋ ABC ಕಂಪ್ನಿಯ ಹೆಸರು ಹೇಳ್ತೀರಾ. ನೀವು ಸೆಬಿ ಅಂಡರ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪ್ನಿಗೆ ಮೋಸ ಮಾಡಿದ್ರೆ ಸೆಬಿ ನಿಮ್ ಪರವಾಗಿ ಅದು ಕ್ವಶನ್ ಮಾಡುತ್ತೆ. ಹಾಕಿರೋ ದುಡ್ಡು ರಿಕವರಿ ಬಗ್ಗೆ ಆಮೇಲೆ ಯೋಚನೆ ಮಾಡಬಹುದು. ಆದ್ರೆ ನೀವು ಕೊಟ್ಟಿರೋದು ಯಾವ್ದೋ ಗೊತ್ತು ಗುರಿ ಇಲ್ದಿರೋ ಅಂತ ಕಂಪ್ನಿಗೆ. ಇದಕ್ಕೂ ಸೆಬಿಗೂ ಸಂಬಂಧನೇ ಇಲ್ಲ. ನೀವು ತಿಳ್ಕೊಂಡು ದುಡ್ಡು ಹಾಕ್ಬೇಕಾಗಿರುತ್ತೆ. ಇನ್ನಾದ್ರೂ ತಿಳ್ಕೊಂಡು ನಿಮ್ ದುಡ್ಡನ್ನ ನೀವು ಹ್ಯಾಂಡಲ್ ಮಾಡಿ. ಅದ್ರ ಜವಾಬ್ದಾರಿನ ಬೇರೆ ಯಾರಿಗೂ ವಹಿಸ್ಬೇಡಿ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸ್ಕ್ಯಾಮ್ ಗಳಿಗೆ ಫುಲ್ ಸ್ಟಾಪ್ ಇಡೋಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಬ್ಲೈಂಡ್ ಆಗಿ ನಂಬೋದನ್ನ ಬಿಡಿ. ಸ್ಟಾಕ್ಸ್ ಗಳ ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಕಾಲ್ ಮಾಡ್ತಾರಲ್ಲ, ಅದನ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಎಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ನಡೆಯಲ್ಲ. ಶೇರ್ ಮಾರ್ಕೆಟ್ ನಲ್ಲಿ ನಿಜವಾಗ್ಲೂ ದುಡ್ಡಿದೆ, ಅದು ಪ್ಯೂರ್ಲಿ ಬಿಸ್ನೆಸ್. ಅದು ಸಡನ್ ಆಗಿ ಆಗಲ್ಲ.
ತಾಳ್ಮೆ ಇರಬೇಕು. ಸಡನ್ ಆಗಿ ದುಡ್ಡನ್ನ ಡಬಲ್ ಮಾಡೋಕೆ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತಾನೆ ಈ ವಿಡಿಯೋ ಮಾಡಿದೆ. ಇದನ್ನ ಒಂದು ಬಿಸ್ನೆಸ್ ಅಂತ ನೋಡಿ. ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಆಗಲ್ಲ. ಮೊದಲು ಚೆನ್ನಾಗಿ ಕಲ್ತ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಿ. ನಿಧಾನ ಆದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ಅರ್ನ್ ಮಾಡಿರೋ ಹಣನ ಜೋಪಾನವಾಗಿ ಬೆಳೆಯೋ ಕಡೆಗೆ ಹಾಕಿ. ಅದು ನಿಮ್ ಭವಿಷ್ಯನ ಕಾಪಾಡುತ್ತೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಷಯ. ನಿಮ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಶೇರ್ ಸುದ್ದಿ ಒನ್ ಚಾನೆಲ್ ನ ಫಾಲೋ ಮಾಡಿ. ಹೀಗೆ ಒಳ್ಳೆ ವಿಷಯದ ಬಗ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಮೊದಲು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ನಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನೆನಪಿರ್ಲಿ ವೀಕ್ಷಕರೇ, ಈ ವಿಡಿಯೋ ನಾನು ಮಾಡ್ತಾ ಇರೋದು ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಟ್ರೇಡ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸಿದ್ಯೋ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.